ರಾಯಚೂರಿಗೆ ಎಂಟ್ರಿ ಕೊಡ್ತಾ ಇದೆ ಆಂಧ್ರ ತೆಲಂಗಾಣದ ಹತ್ತಿ. ಗಡಿ ರಾಜ್ಯಗಳ ಅಪಾರ ಪ್ರಮಾಣದ ಹತ್ತಿ ರಾಯಚೂರಿಗೆ ಬರ್ತಾ ಇದೆ. ಹತ್ತಿ ಆಮದು ಹೆಚ್ಚಾದ್ರೆ ದರ ಕುಸಿಯುವಂತ ಭೀತಿಯಲ್ಲಿ ನಮ್ಮ ರಾಜ್ಯದ ರೈತರಿದ್ದಾರೆ. ಈಗ ನೋಡಿ, ಆಂಧ್ರ ತೆಲಂಗಾಣದ ಹತ್ತಿ ರಾಜ್ಯಕ್ಕೆ ಬರ್ತಾ ಇರೋದು, ಗಡಿ ರಾಜ್ಯಗಳ ಅಪಾರ ಪ್ರಮಾಣದ ಹತ್ತಿ ರಾಯಚೂರಿಗೆ ಬರ್ತಾ ಇದೆ. ಹತ್ತಿ ಆಮದು ಹೆಚ್ಚಾದ್ರೆ ಏನಾಗುತ್ತೆ? ದರ ಕುಸಿದು ಬಿಡುತ್ತೆ. ಆ ಭೀತಿಯಲ್ಲಿ ನಮ್ಮ ರೈತರಿದ್ದಾರೆ. ರಾಯಚೂರು ತಾಲೂಕಿನಲ್ಲೇ ಅತಿ ಹೆಚ್ಚು ಹತ್ತಿ ಬೆಳೆಯೋ ರೈತರಿದ್ದಾರೆ. ಅತಿವೃಷ್ಟಿಯಿಂದ ಹತ್ತಿ ಇಳುವರಿ ಕಡಿಮೆಯಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಒಂದ್ ಕಡೆ ಇಳುವರಿ ಕಡಿಮೆ, ಮತ್ತೊಂದು ಕಡೆ ಹತ್ತಿ ಆಮದು ಆತಂಕ ಇದೆ. ಹೊರ ರಾಜ್ಯದ ಹತ್ತಿಗೆ ಬ್ರೇಕ್ ಹಾಕಬೇಕು ಅಂತ ಜಿಲ್ಲೆಯ ರೈತರು ಆಗ್ರಹಿಸಿದ್ದಾರೆ. ನಮ್ಮಲ್ಲಿ ಆಂಧ್ರ ಹತ್ತಿ ಮಾರಾಟ ಮಾಡಿದ್ರೆ ಪ್ರತಿಭಟನೆಯ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈಗ ಸಹಜವಾಗಿ ಕರ್ನಾಟಕ ಭಾಗದ ಅಥವಾ ಕರ್ನಾಟಕದ ರೈತರಿಗೆ ಅಥವಾ ರಾಯಚೂರು ಭಾಗದ ರೈತರಿಗೆ ಒಂದು ಭಯ. ಈ ರಾಯಚೂರು ಮತ್ತು ಆ ಭಾಗದ ಒಂದಷ್ಟು ಜಿಲ್ಲೆಗಳಿದಾವಲ್ಲ, ಯಾದಗಿರಿ, ಅಲ್ಲೆಲ್ಲ ಸಿಕ್ಕಾಪಟ್ಟೆ ಹತ್ತಿಯನ್ನು ಬೆಳೀತಾರೆ. ಸೊ ಈಗ ಬೇರೆ ರಾಜ್ಯಗಳಿಂದ ಹತ್ತಿ ಬರ್ತಾ ಇದ್ರೆ ಸಹಜವಾಗಿ ಆಟೋಮೆಟಿಕ್ ಆಗಿ ದರ ಕುಸಿಯೋ ಭಯ ಇದ್ದೇ ಇರುತ್ತೆ. ಸೊ ಹಂಗಾಗಿ ಬೇರೆ ರಾಜ್ಯಗಳಿಂದ ಯಾಕೆ ಹತ್ತಿಯನ್ನು ಆಮದು ಮಾಡ್ಕೊಳ್ತಾ ಇದ್ದೀರಾ? ನಮ್ಮದೇ ಸಾಕಷ್ಟು ಹತ್ತಿ ಇದೆ, ಅದನ್ನ ನೀವು ಕೊಂಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ರೈತರು ಈಗ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಅತಿವೃಷ್ಟಿ ಮಳೆ ಆದರೆ ಕೂಡ ಯಾವೊಬ್ಬ ಅಧಿಕಾರಿ ಕೆಲವು ಹೋಬಳಿಗಳಿಗೆ ಭೇಟಿ ಕೊಟ್ಟಿಲ್ಲ. ಆದರೆ ಇವತ್ತಿನ ದಿನ ಹಾಕಿದಂಥ ಬೆಳೆಗಳು ಎಲ್ಲ ಸಂಪೂರ್ಣ ನಾಶವಾಗಿವೆ. ಆದರೆ ಇವತ್ತಿನ ದಿನ 2 ಚೀಲ ಗೊಬ್ಬರಕ್ಕೆ ನಾವು ಇಲ್ಲಿ ಪ್ರತಿಭಟನೆ ಹೊತ್ತು ಬಂತು. ಅದೇನು ಯೂರಿಯಾ ಗೊಬ್ಬರ ನಾವು ತಿನ್ನಂಗಿಲ್ಲ. ರೈತರು ಹೊಲದಲ್ಲಾಗಿ ಬೆಳೆದು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಅನ್ನ ಕೊಡ್ತಾನೆ. ಅಂಥದ್ದು ಒಂದು ಕಷ್ಟ ಆಯಿತು. ಇವತ್ತಿನ ದಿನ ಆಂಧ್ರಲಿಂದ ಕೆಲವು ರೈತರು, ಯಾಕಂದರೆ ನಮ್ಮ ಬಗಲಾಗೆ ತೆಲಂಗಾಣ ಐತೆ, ಅಲ್ಲಿಂದ ರೈತರು ಯೂರಿಯಾ ಹಾಕ್ಕೊಂಡು ಬಂದರೆ ನಮ್ಮ ಅಲ್ಲಿನ ಸರ್ಕಾರ ಅದನ್ನು ನಿಷೇಧ ಮಾಡಿತು. ಇವತ್ತಿನ ದಿನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಬೇರೆ ರಾಷ್ಟ್ರದಿಂದ ನಮ್ಮ ಮಾರ್ಕೆಟಿಗೆ ಹತ್ತಿ ಬರ್ತದಲ್ಲ, ಆ ಹತ್ತಿಯನ್ನು ನಿಷೇಧ ಮಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೇವೆ.